ಗ್ರಾಮದಲ್ಲಿ ನರೇಗಾ ಕೂಲಿ ಕಾರ್ಮಿಕರ ಋತರ ಹುಸೇನಪ್ಪ ಅವರ ಕುಟುಂಬಸ್ಥರಿಗೆ ಶಾಸಕ ಬಸನಗೌಡ ದದ್ದಲ್ ಅವರು 2 ಲಕ್ಷ ಪರಿಹಾರ ನೀಡಿದರು. ಇತ್ತೀಚೆಗೆ ಕಾಮಗಾರಿ ಮುಗಿಸಿಕೊಂಡು ವಾಪಸ್ಸಾಗುತ್ತಿದ್ದ ವೇಳೆ ಹುಸೇನಪ್ಪ ಅವರು ದುರ್ಘಟನೆಯಲ್ಲಿ ಮೃತಪಟ್ಟ ಘಟನೆ ನಡೆದಿದೆ. ಘಟನೆ ಕುರಿತು ತಿಳಿದು ಜನಪ್ರಿಯ ಶಾಸಕರು ಹಾಗೂ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಬಸನಗೌಡ ದದ್ದಲ್ ಅವರು ಮೃತರ ನಿವಾಸಕ್ಕೆ ಭೇಟಿ ನೀಡಿ ಕುಟುಂಬ ಸದಸ್ಯರಿಗೆ ಸಾಂತ್ವನ ಹೇಳಿದರು. ಈ ವೇಳೆ ಅವರು ವೈಯಕ್ತಿಕವಾಗಿ ಧನ ಸಹಾಯ ನೀಡಿದ ಜೊತೆಗೆ 2 ಲಕ್ಷ ರೂಪಾಯಿ ಪರಿಹಾರವನ್ನು ಒದಗಿಸಿ ಕುಟುಂಬಕ್ಕೆ ಧೈರ್ಯ ತುಂಬಿದರು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕರು, ಪಿಡಿಒ, ಊರಿನ ಹಿರಿಯ ಮುಖಂಡರು, ಸುತ್ತಮುತ್ತಲಿನ ಗ್ರಾಮಗಳ ಮುಖಂಡರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಬಹಳಷ್ಟು ಜನ ನಮ್ಮ ಏನು ಕೂಲಿ ಕಾರ್ಮಿಕರು ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಕೂಡ ಮೊನ್ನೆ ಯಾಪುಲ್ದಿನ್ನಿ ಗ್ರಾಮದಲ್ಲಿ ಕೂಡ ಒಬ್ಬರು ಉದ್ಯೋಗ ಖಾತ್ರಿ ಯೋಜನೆಗೆ ಹೋದಂಥ ಸಂದರ್ಭದಲ್ಲಿ ಹುಸೇನಪ್ಪ 48 ವರ್ಷ ಹುಸೇನಪ್ಪ ಅಂತೇಳಿ ಅವರು ಕೂಡ ಮೊನ್ನೆ ಮೃತಪಟ್ಟಿದ್ರು. ಯಾಕಂದರೆ ಉದ್ಯೋಗ ಖಾತ್ರಿ ಕೆಲಸವನ್ನು ಮುಗಿಸಿ ಬರಬೇಕಾದ್ರೆ ಮೃತಪಟ್ಟಿದ್ರು. ಹಾಗಾಗಿ ಆ ಕುಟುಂಬಕ್ಕೆ ಕೂಡ ನಾನು ಇವತ್ತು ಹೋಗಿ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತು ಎಲ್ಲರೂ ಕೂಡ ಇವತ್ತು ಅವ್ರ ಮನೆಗೆ ಹೋಗಿ ಕುಟುಂಬಕ್ಕೆ ಏನು ಪರಿಹಾರದ ಅಂತೇಳಿ ಇವತ್ತು 2 ಲಕ್ಷ ರೂಪಾಯಿಗಳನ್ನು ಅಲ್ಲಿ ಸ್ಯಾಂಕ್ಷನ್ ಮಾಡಿದ್ದೀವಿ. ಅದು 2 ಲಕ್ಷ ರೂಪಾಯಿ ಅವ್ರ ಅಕೌಂಟಿಗೆ ಕೂಡ ಬರುವಂಥದ್ದಕ್ಕೆ ಮತ್ತು ನಮ್ಮ ಕೈಯಿಂದ ಅವರಿಗೆ ಸಹಾಯವನ್ನು ಕೊಡುವಂಥದ್ದು ಕೆಲಸವನ್ನು ಮಾಡಿ ಇವತ್ತು ಸಾಂತ್ವನವನ್ನು ಹೇಳಿ ಬಂದಿದ್ದೀವಿ. ತಾವು ಕೂಡ ಎಲ್ಲರೂ ಕೂಡ ಜಾಗೃತಿಯಾಗಿ ಏನು ಹೊಲಗಳಿಗೆ ಹೋದಂಥ ಸಂದರ್ಭದಲ್ಲಿ ಆದಷ್ಟು ಜಲ್ದಿ ಬೆಳಗ್ಗೆನೆ 7 ಗಂಟೆಗೆ ಹೋಗಿ ನೀವು 11 ಗಂಟೆ ಒಳಗಡೆ ನೀವು ಕೆಲಸಗಳನ್ನು ಮುಗಿಸಿ ಮತ್ತು ಹೋಗ್ಬೇಕಂತ ಸಂದರ್ಭದಲ್ಲಿ ನೀರನ್ನು ಕೂಡ ಜೊತೆಗೆ ತಗೊಂಡು ಹೋಗೋದು. ಉದ್ಯೋಗ ಖಾತ್ರಿ ಮಾಡಲಿ ನಮ್ಮವರು ನೀರಿನ ವ್ಯವಸ್ಥೆಗಳನ್ನು ಮಾಡ್ಬೇಕಂತ ಈಗಾಗಲೇ ಅಧಿಕಾರಿಗಳಿಗೆ ಹೇಳಿದ್ದೀನಿ. ಹಾಗಾಗಿ ಇನ್ನೂ ಒಂದು 2 ತಿಂಗಳು ನಮಗೆ, ಯಾಕಂದರೆ ಇಷ್ಟೊತ್ತಿಗೆ ಮಳೆಗಾಲ ಪ್ರಾರಂಭ ಆಗಬೇಕಾಗಿತ್ತು, ಇಲ್ಲಿವರೆಗೆ ಸ್ವಲ್ಪ ಲೇಟ್ ಆಗಿದೆ. ಭಗವಂತನ ಹತ್ರ ಕೇಳೋದಿಷ್ಟೇ, ನಾವು ತಿಮ್ಮಪ್ಪ ದೇವಸ್ಥಾನ ಇರ್ಬೋದು, ಮಾರಮ್ಮ ಇರ್ಬೋದು, ಎಲ್ಲ ದೇವಸ್ಥಾನದ ಕೇಳಿ ಉತ್ತಮವಾದಂಥ ನನ್ನ ರೈತಾಪಿ ವರ್ಗಕ್ಕೆ ಬರುವಂಥ ದಿನಗಳಲ್ಲಿ ಮಳೆಯನ್ನಾಗಿ ಉತ್ತಮವಾದಂಥ ನನ್ನ ರೈತರಿಗೆ ಬೆಳೆಗಳನ್ನು ಬೆಳೆದಂಥ ಬೆಳೆಗಳಿಗೆ ಉತ್ತಮವಾದಂಥ ಬೆಲೆಯನ್ನು ಸಿಗಲಂತ ಕೂಡ ದೇವರಲ್ಲಿ ಪ್ರಾರ್ಥಿಸಿ ಮತ್ತು ಬಹುದಿನಗಳಿಂದ ಮಾರಮ್ಮ ದೇವಸ್ಥಾನ